ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇರ್ಬೋದು. ಏನಪ್ಪ ಅದು ವಿಶೇಷ ಅಂದರೆ, ನೋಡಿ, ನಾಳೆ ಬಂದು ದೇವಶಯನಿ ಏಕಾದಶಿ ಇರೋದ್ರಿಂದ ಖಂಡಿತವಾಗ್ಲೂ ನಾವು ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ವಿಷ್ಣು ಸಮೇತ ಲಕ್ಷ್ಮಿನ ನಾವು ಮನೆಯಲ್ಲಿ ಬರ್ಮಾಡ್ಕೊಳ್ಳೋದಕ್ಕೆ ನಾವು ಒಂದು ಪುಟ್ಟ ತಂತ್ರನ ಮಾಡಬೇಕಾಗುತ್ತೆ. ಯಾಕಂದರೆ ವಿಷ್ಣು ಸಮೇತ ಲಕ್ಷ್ಮಿ ನಮ್ಮ ಮನೆಯಲ್ಲಿ ಉಳಿಬೇಕು ಅಂತಂದರೆ ನಾವು ಏನು ಮಾಡಬೇಕು ಅಂದರೆ, ಒಂದು ತಾಮ್ರದ ಬೌಲನ್ನು ತೊಗೊಬೇಕಾಗುತ್ತೆ. ಆ ಬೌಲ್ ಒಳಗಡೆ ನಾವು ಒಂದು ಬೌಲ್ ತುಂಬ ಆಗೋಷ್ಟು ಅಥವಾ ಮುಕ್ಕಾಲು ಭಾಗ ತುಂಬಷ್ಟು ಬಿಳಿ ಸಾಸಿವೆನ ತೊಗೊಬೇಕಾಗುತ್ತೆ. ಆ ಬಿಳಿ ಸಾಸಿವೆ ಒಳಗಡೆ ನೀವು ನೋಡಿ, ನಾನು ಜೋಡಿಸಿದ್ದೀನಲ್ಲ, ಆ ರೀತಿ ನಿಮ್ಮ ಮನೆಯಲ್ಲಿರೋಂತಹ ದುಡ್ಡಿನ ನೋಟು ಅಂದರೆ 10 ರೂಪಾಯಿ ಇರ್ಬೋದು, 20 ರೂಪಾಯಿ ಇರ್ಬೋದು, 50 ರೂಪಾಯಿ ಇರ್ಬೋದು, 100 ರೂಪಾಯಿ ಇರ್ಬೋದು, 200 ರೂಪಾಯಿ ಇರ್ಬೋದು, 1000 ರೂಪಾಯಿ ಇರ್ಬೋದು, ನಿಮ್ಮ ಮನೆಯಲ್ಲಿರೋವಂಥ ನೋಟ್ಗಳನ್ನ ನೀವು ಈ ರೀತಿ ರೋಲ್ ಮಾಡಿಬಿಟ್ಟು ಅದ್ರ ಒಳಗಡೆ ನೀವು ಚುಚ್ಚಬೇಕಾಗುತ್ತೆ. ಚುಚ್ಚಿಬಿಟ್ಟು ತದನಂತರ ನಿಮ್ಮ ಮನೆಯಲ್ಲಿರೋವಂಥ ತಾಮ್ರದ ಕಾಯಿನ್ಗಳಿದ್ರೆ ಅಥವಾ 5 ರೂಪಾಯಿ ಕಾಯಿನ್ ಇರ್ಬೋದು, 1 ರೂಪಾಯಿ ಕಾಯಿನ್ಗಳಿರ್ಬೋದು, ಅಂಥ ಕಾಯಿನ್ಗಳೇನಾದರೂ ಇದ್ದರೆ ಅದನ್ನು ನೀವು ಆ ಬೌಲ್ ಒಳಗಡೆಗೆ ನೀವು ಬಿಳಿ ಸಾಸಿವೆಯ ಮಧ್ಯದೊಳಗಡೆ ಇಟ್ಟು ನೀವು ಏನು ಮಾಡಬೇಕು ಅಂದರೆ, ಅದರಲ್ಲೂ ನಾಳೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಬೆಳಗಿನ ಜಾವ ಎದ್ದೇಳ್ತಿರಲ್ವಾ, ನೀವು ಪೂಜೆ ಮಾಡೋ ಅಂಥ ಸಂದರ್ಭದಲ್ಲಿ ನೀವು ಮಾಡ್ಕೊಳ್ಳೋದ್ರಿಂದ ಆ ಬೌಲ್ ಒಳಗಡೆಗೆ ಇದನ್ನೆಲ್ಲ ಇಟ್ಟು ನಿಮ್ಮ ಮನೆಯ ದೇವರ ರೂಮಲ್ಲಿ ಈಶಾನ್ಯ ಮೂಲೆ ಎಲ್ಲಿರುತ್ತೋ ಆ ಈಶಾನ್ಯ ಮೂಲೆಯಲ್ಲಿ ನೀವು ಈ ಬಟ್ಲನ್ನು ಇಟ್ಟು ನಾಳೆ ದಿನ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ದುಡ್ಡು ಅನ್ನೋದು ಆಕರ್ಷಣೆ ಅನ್ನೋದು ಸೇರ್ತಾ ಹೋಗುತ್ತೆ. ಇವತ್ತು 10 ರೂಪಾಯಿ ಸೇರಿರೋದು ನಾಳೆ 20 ರೂಪಾಯಿ ಸೇರುತ್ತೆ, 30 ರೂಪಾಯಿ ಸೇರುತ್ತೆ. ಈ ರೀತಿ ನಿಮಗೆ ಧನಾಕರ್ಷಣೆ ಆಗೋದಕ್ಕೆ ಸಹಾಯ ಮಾಡುತ್ತೆ. ಅದರಲ್ಲೂ ಮುಖ್ಯವಾಗಿ ನೀವು ಈಶಾನ್ಯ ಮೂಲೆಯಲ್ಲೇ ಇಡಬೇಕಾಗುತ್ತೆ. ಅದರಲ್ಲೂ ನೀವು ಸ್ಟೀಲ್ ಬೌಲ್ಗಳಲ್ಲಿ, ಪ್ಲಾಸ್ಟಿಕ್ ಡಬ್ಬಗಳಲ್ಲೆಲ್ಲ ಇಡಬಾರ್ದು. ಇಟ್ಟರೆ ನೀವು ತಾಮ್ರದ ಬೌಲಲ್ಲೇ ಇಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ವಿಡಿಯೋದಲ್ಲಿ ಮಾಡಿ ತೋರಿಸ್ತಿದ್ದೀನಿ. ನೋಡಿ ಸ್ನೇಹಿತರೆ, ಯಾಕೆ ಇದನ್ನು ನಾವು ಮಾಡ್ಕೊಬೇಕು ಅಂದಾಗ, ನೋಡಿ, ಲಕ್ಷ್ಮಿಗೆ ಬಿಳಿ ಸಾಸಿವೆ ಅಂದರೆ ತುಂಬಾ ಆಕರ್ಷಣೀಯವಾಗಿ ತುಂಬ ಇಷ್ಟಪಡ್ತಾ ಇರ್ತಾರೆ. ನಮ್ಮ ಮನೆಯಲ್ಲಿ ಏನಾದರೂ ಕಣ್ದೃಷ್ಟಿ ಆಗಿದ್ದರೆ ಅಥವಾ ಸಾಲಬಾಧೆಗಳಿದ್ದರೆ ಅಥವಾ ಋಣಾತ್ಮಕ ದೋಷಗಳಿಂದ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಅನುಗ್ರಹ ಆಗ್ತಾ ಇಲ್ಲ ಅಂದಾಗ ನಾವು ಈಶಾನ್ಯ ಮೂಲೆಯಲ್ಲಿ ಲಕ್ಷ್ಮಿ ಸಮೇತ ಬಿಳಿ ಸಾಸಿವೆ ಸಮೇತ ನಾವು ಈ ರೀತಿ ಲಕ್ಷ್ಮಿನ ನಾವು ಜೋಡಿಸಿ ಕರೆದಾಗ ಖಂಡಿತವಾಗ್ಲೂ ಧನಾಕರ್ಷಣೆ ಅನ್ನೋದು ಖಂಡಿತವಾಗ್ಲೂ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ನೀವು ನಾಳೆ ದಿನ, ಅದರಲ್ಲೂ ಏಕಾದಶಿ ಇರೋದ್ರಿಂದ, ತುಂಬ ವಿಶೇಷವಾದ ಏಕಾದಶಿ ಇರೋದ್ರಿಂದ ನಾರಾಯಣನ ಸಮೇತ ನಮ್ಮ ಮನೆಗೆ ಮಹಾಲಕ್ಷ್ಮಿ, ಸ್ಥಿರ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಇರಬೇಕು ಅಂತ ಅಂದರೆ ನಾವು ಈ ಸಣ್ಣ ಪುಟ್ಟ ತಂತ್ರಗಳನ್ನ ಖಂಡಿತವಾಗ್ಲೂ ಅಳವಡಿಸ್ಕೊಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ನಾಳೆ ಏಕಾದಶಿ ದಿನ ನಾವು ಮುಖ್ಯವಾಗಿ ಮಹಾಲಕ್ಷ್ಮಿನ ನಾವು ಆರಾಧನೆ ಮಾಡಬೇಕು ಅನ್ನುವಾಗ ನಾವು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ದುಡ್ಡನ್ನೆಲ್ಲ ನಾವು ಶೇಖರಣೆ ಮಾಡಿ ಪೂಜೆ ಮಾಡೋಕ್ಕಾಗೋದಿಲ್ಲ. ಆದರೆ ಇರೋ ದುಡ್ಡಲ್ಲಿ ನಾವು ಲಕ್ಷ್ಮಿಗೆ ಅಂತ ಒಂದಿಷ್ಟು ದುಡ್ಡನ್ನು ನಾವು ಎತ್ತಿಟ್ಟು ಅದನ್ನು ಇಟ್ಟು ನಾವು ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ಆಗುತ್ತೆ. ಅದರಲ್ಲೂ ಮಂಗಳವಾರ ಟೈಮ್ಗಳಲ್ಲಿ, ಶುಕ್ರವಾರದ ಸಮಯಗಳಲ್ಲಿ, ಅಮಾವಾಸ್ಯೆ ಟೈಮ್ಗಳಲ್ಲಿ, ಏಕಾದಶಿ ಸಮಯಗಳಲ್ಲಿ ಮತ್ತು ಹುಣ್ಣಿಮೆ ಸಮಯಗಳಲ್ಲಿ ನಾವು ಮಂಗಳವಾರ, ಶುಕ್ರವಾರ ಸಮಯದಲ್ಲಿ ನಾವು ಈ ರೀತಿ ಪ್ರತಿ ವಾರನೂ ನಾವು ಬದಲಾಯಿಸ್ತಾ ಇರಬೇಕು. ಒಂದೇ ಸರಿ ಇಟ್ಬಿಟ್ಟು ಬಿಡೋದಲ್ಲ. ಈಗ ಈ ಮಂಗಳವಾರ ಮಾಡ್ಕೊಂಡಿದ್ದೀರಾ ಅಂದರೆ ಈ ಶುಕ್ರವಾರಕ್ಕೆ ನೋಟ್ಗಳನ್ನ ಚೇಂಜ್ ಮಾಡಬೇಕಾಗುತ್ತೆ. ಸಾಸಿವೆ ಒಂದು ವಾರಕ್ಕೆ ನೀವು ಬದಲಾಯಿಸ್ತೀನಿ ಅಂದರೆ ತುಂಬ ಒಳ್ಳೆಯದು. ಇಲ್ಲ ಅಂದರೆ ಅದೇ ಸಾಸಿವೆ ಜೊತೆಗೆ ನೋಟ್ಗಳನ್ನ ನೀವು ಬದಲಾಯಿಸ್ತಾ ಇರಬೇಕು. ಅದನ್ನು ನೀವು ಖರ್ಚು ಮಾಡಬೇಕು, ಮತ್ತು ಹೊಸ ನೋಟನ್ನು ಅಲ್ಲಿಗೆ ತಂದು ಇಡಬೇಕಾಗುತ್ತೆ. ಅಂದರೆ ಆಗ್ತಾ ಇರಬೇಕು, ಎತ್ಕೊತಾ ಇರಬೇಕು, ಆಗ್ತಾ ಇರಬೇಕು, ಎತ್ಕೊತಾ ಇರಬೇಕು. ನೀವು 10 ರೂಪಾಯಿ ತೊಗೊಂಡ್ರು ಆ 10 ರೂಪಾಯಿಗೆ ಏನೋ ಒಂದು ಊದಿನ ಗಡ್ಡಿನೋ, ಕರ್ಪೂರನೋ, ಹೂವನ್ನ ತೊಗೊತೀರ. ಅದೇ ಇನ್ನೊಂದು 10 ರೂಪಾಯಿನ ಮತ್ತೆ ಅದ್ರ ಒಳಗಡೆಗೆ ಸೇರಿಸ್ತಾ ಹೋಗ್ತಾ ಇರಬೇಕು. ಯಾವುದೇ ಕಾರಣಕ್ಕೂ
ಅದು ಖಾಲಿ ಆಗದಿರೋ ಥರ ನೀವು ನೋಡಿಕೊಂಡಾಗ ಶಾಶ್ವತವಾಗಿ ಮಹಾಲಕ್ಷ್ಮಿ ನಮ್ಮ ಮನೇಲಿ ಸ್ಥಿರವಾಗಿ ನೆಲೆಸ್ತಾರೆ. ಯಾಕಂದರೆ ನೋಡಿ, ಈಶಾನ್ಯ ಮೂಲೆಯಲ್ಲಿ ಇಡೋದ್ರಿಂದ ಧನಾಕರ್ಷಣೆ ಅನ್ನೋದು ಖಂಡಿತವಾಗ್ಲೂ ಆಗುತ್ತೆ. ಯಾವಾಗಲೂ ದೇವರ ಮನೆಯಲ್ಲಿ ನಾವು ಬಿಳಿ ಸಾಸಿವೆನ ಈ ರೀತಿ ಇಡೋದ್ರಿಂದ ಖಂಡಿತವಾಗ್ಲೂ ವಿಷ್ಣು ಸಮೇತ ನಮಗೆ ಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ಆಗುತ್ತೆ. ನೋಡಿ ಸ್ನೇಹಿತರೆ, ನಾವು ಚಿಕ್ಕ ಚಿಕ್ಕ ಉಪಾಯಗಳನ್ನ ಮಾಡಿಕೊಂಡಾಗ ನಮಗೆ ದೊಡ್ಡದು ಅನುಭವಗಳಾಗುತ್ತೆ. ನಮಗೆ ಖಂಡಿತವಾಗ್ಲೂ ಯಾವುದೋ ಒಂದು ರೀತಿಯಲ್ಲಿ ನಮಗೆ ಲಕ್ಷ್ಮಿ ಅನುಗ್ರಹ ಆಗೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಅದಕ್ಕೋಸ್ಕರ ನೀವು ಈ ಪುಟ್ಟ ತಂತ್ರನ ಬಳಸಿ. ಆಮೇಲೆ ನೀವು ಕೇಳ್ಬೋದು, ಇದಕ್ಕೆ ಸ್ನಾನ ಮಾಡಬೇಕಾ, ಹಂಗೆ ಪೂಜೆ ಮಾಡಬೇಕಾ ಅಂದರೆ ನಿಮ್ಮಿಷ್ಟ. ನಿಮ್ಮ ಮನೆಯಲ್ಲಿ ನೀವು ಯಥಾ ಪ್ರಕಾರ ಪೂಜೆ ಮಾಡ್ತಾ ಇರ್ತೀರಲ್ಲ, ಆ ಪೂಜೆ ಮಾಡಿದ ನಂತರ ಒಂದು ಬೌಲಲ್ಲಿ ಒಂದಿಷ್ಟು ಬಿಳಿ ಸಾಸಿವೆನ ತಗೊಂಡು ಅದನ್ನು ನೀವು ಒಂದು ಬೌಲಲ್ಲಿ ನೀವು ದೇವರ ಮುಂದೆ ಇಡೋದ್ರಿಂದ ಖಂಡಿತವಾಗ್ಲೂ ಆಕರ್ಷಣೆ ಅನ್ನೋದು ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ನಾವು ಈ ನೋಟುಗಳು ನಾವಿಷ್ಟೇ ನೋಟ್ ಇಡಬೇಕು ಅಂತೇನಿಲ್ಲ. ನಿಮ್ಮ ಮನೆಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ 10 ರೂಪಾಯಿ ಇರ್ಬೋದು, 20 ರೂಪಾಯಿ ಇರ್ಬೋದು, ಆ ಥರದ್ದು ನೋಟುಗಳನ್ನ ಇಡ್ಬೋದು. ಸಾಮಾನ್ಯವಾಗಿ ಸ್ಟೀಲ್ ಕಾಯಿನ್ಗಳು ಇಡೋದು ಬದಲು ತಾಮ್ರದ ಕಾಯಿನ್ಗಳಿಟ್ಟಾಗ ಆಕರ್ಷಣೆ ಅನ್ನೋದು ಜಾಸ್ತಿ ಆಗುತ್ತೆ. ಯಾಕಂದರೆ ಶನಿ ದೋಷಗಳಿರೋದ್ರಿಂದ, ಶನಿದು ಅಂದರೆ ಸ್ಟೀಲ್ ಕಾಯಿನು ಶನಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾರೆ. ಆದರೆ ತಾಮ್ರದ ಕಾಯಿನ್ಗಳಾಕಿದಾಗ ಸ್ವಲ್ಪ ಆಕರ್ಷಣೆ ಅನ್ನೋದು ಜಾಸ್ತಿ ಇರುತ್ತೆ ಅಂತ ದೊಡ್ಡೋರು ಹೇಳ್ತಾರೆ ಸ್ನೇಹಿತರೆ. ಆದರೆ ನನಗೆ ಗೊತ್ತಿರೋಷ್ಟು ಪುಟ್ಟ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.